ಹಾಯ್ ಎಲ್ಲರಿಗೂ ನಮಸ್ಕಾರ. ಹೊಸ ಬ್ಲಾಗಿಗೆ ಸ್ವಾಗತ. ನಾವು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಬೈಕ್ನಾಗ. ಅದೇ ಸ್ಪ್ಲೆಂಡರ್ ಬೈಕ್. ಒಂದು ಸೈಡ್ ಮಿರರ್ ಐತಿ, ಒಂದು ಸೈಡ್ ಮಿರರ್ ಇಲ್ಲ. ಎದಕ್ಕೆ ಬಂದರೆ ಎರಡು ಸೈಡ್ ಮಿರರ್ ಇಟ್ಟಿದ್ವಿ. ಇದು ಮಿರರ್ ಸ್ಪ್ಲೆಂಡರ್ ಇನ್ನಲ್ಲ, ಓಲಾ ಗಾಡಿ ಇದೆ. ಈ ಗಾಡಿ ಮಿರರ್ ಅಂತೂ ಇಲ್ಲ. 8 ವರ್ಷ ಆಯ್ತು ಈ ಗಾಡಿ ತೊಗೊಂಡೆ. ಈ ಗಾಡಿ ತೊಗೊಂಡು ನಾವು ಇವತ್ತು ಎಲ್ಲಿ ಹೊಂಟಿವಿ ಅಂದರೆ ಕಮ್ಮಿ ಅಂದರೆ ಒಂದು 180 ಕಿಲೋಮೀಟರ್ ಹೊಂಟಿವಿ. ಟೈಮ್ ಅಂತೂ ಈಗ 6 ಗಂಟೆ 16 ನಿಮಿಷ ಆಗೈತಿ, 6:16 ಆಗೈತಿ. ಇದನ್ನು ತೊಗೊಂಡು ನಾವು ಹೊಂಟಿವಿ ಕಾರವಾರಕ್ಕೆ ಹೊಂಟಿವಿ. ಎದಕ್ಕಪ್ಪ ಅಂದ್ರೆ ಕಾರವಾರದಾಗ ಸ್ವಲ್ಪ ಕೆಲಸನೇ ಹೊಂಟಿವಿ. ಒಂದು 10-15 ನಿಮಿಷ ಕೆಲಸ ಐತಿ ಕಾರವಾರದಾಗ. ಆ ಕೆಲಸ ಮುಗಿಸ್ಕೊಂಡು ಖಾಲಿ ವಾಪಸ್ ಬರೋದಕ್ಕಿಂತ ಒಂದು ಟ್ರಿಪ್ ಮಾಡಿದ್ರೆ ಅಂತಂದ್ರೆ ಸ್ಮಾಲ್ ಒನ್ ಡೇ ಟ್ರಿಪ್ ಗತೆ. ನಾಳೆ ಅಂತೂ ಆಫ್ ಐತಿ. ನಾಳೆ ಸುಟ್ಟಿ ಇರೋದ್ರ ಸಂಬಂಧ ನಾನು ನಮ್ಮ ದೋಸ್ತ ಗಾಡಿ ಇದೆ. ಅವನು ಹೊಸ ಐಫೋನ್ ತೊಗೊಂಡನ, ಹುರುಪೈತಿ. ಈಗ ಹೋಗಿ ರಾತ್ರಿ 4 ಗಂಟೆಗೆ ರೀಚ್ ಆಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಒಂದು ಫಾರೆಸ್ಟ್ನಾಗ ಕ್ಯಾಂಪಿಂಗ್ ಮಾಡೋ ಪ್ಲಾನಿಂಗ್ ಐತಿ. ನಾವೀಗ ಅರಬಲ್ ಘಾಟ್ ಹೇಳಿದ ಸ್ನಾನ ಮಾಡಕ್ಕೆ ಸಾಮಾನು ತಗೋತೀವಿ ನೋಡ್ರಿ. ಐಟಮ್ಸ್ ಎಲ್ಲ ತೊಗೊಂಡಿವಿ. ಅರಬಲ್ ಘಾಟ್ ಹೇಳಿದ್ರು ಫಸ್ಟ್ ಲೆಫ್ಟ್ ಸೈಡ್ ಕಾರವಾರ ಹೋಗೋ ರೋಡ್ನಾಗ ಬರುತ್ತೆ. ಯಪ್ಪೋ ಇದು ನೋಡ್ರಿ ಕಾರವಾರ ಟನಲ್ ಮುಕ್ಕಳಿ ಯಾರಿ ಉದ್ದ ಐತಿ. ಇದನ್ನು ಕಟ್ಟಕ್ಕೆ 4 ವರ್ಷ ತೊಗೊಂಡದಂತು. ಅಯ್ಯವ್ವ ಯಪ್ಪೋ ಕಾರವಾರ KFC ಬಂದು ಕುಂತು ಸಾಕಾತ. ಅವನು ಇನ್ನೂ ಹೊರಗೆ ಬರಕ್ಕೆ ತಯಾರಿಲ್ಲ. ನಾನು ಕುಂತು ಸತ್ತ ಬಿಡ್ತೇನೆ ಇಲ್ಲೇ. 75 years later. ಕುಕಿಂಗ್ ಅಂತೂ ಫ್ಲಾಪ್ ಆದಾಗತ್ತೆ. ಯಾಕಂದ್ರೆ ನಮ್ದು ಕೆಲಸನ ಈಗ ಎಷ್ಟು ಟೈಮ್ 2:19 ನಮ್ದು ಕೆಲಸ 2ಕ್ಕೆ ಮುಗಿದೈತಿ. 20 ನಿಮಿಷ ಆತ ಈಗ ಬಂದೆ. ಹೇಳ್ತೀನಿ 5 ನಿಮಿಷದ ಕೆಲಸ ಸ್ವಲ್ಪ ಅವ್ರ ಒತ್ತಡದಿಂದ ಈಗ ಮುಗಿದ. ನನ್ನ ಕೆಲಸ 5 ನಿಮಿಷ ಏನ್ ಮಾಡ್ತೀರಿ? ಅವ್ರ ಕೆಲಸ ಮುಗಿಬಿಡ ನಾನು ನಿಂದಿರ್ಬೇಕಾಗ್ತವೆ. ಇವಾಗ ಬೀಚ್ ಸೈಡ್ ಬಂದು ಗಾಡಿ ಹಚ್ಚಿ ಗಾಡಿ ಅಲ್ಲಿ ಮಟ್ಟ ಹೋಗಂತೆ. ಅದರ ಸಂಬಂಧ ನಾವು ಈಗ ಈ ಗಾಡಿ ಸೈಡ್ ಒಂದು ಲೈಟಿಂಗ್ ಆಗತ್ತೆ. ಅಲ್ಲಿ ಹೋಗಿ ಟೆಂಟ್ ಹಾಕೋಣ. 3 ಜನ ಮಕ್ಕಳ ಟೈತವೆ, ಇಬ್ಬರ ಮಕ್ಕಳಾಗ್ತವೆ. ಸದ್ಯಕ್ಕೆ ಫುಲ್ ಹವಾರಗಳದ. ಫುಲ್ ಇಲ್ಲೇ ಬಾಜುಕ ಬೀಚ್, ಬಾ ದೂರಿಲ್ಲ. ಒಂದು 5 ಹೆಜ್ಜೆ ಆಗೈತಿ. ಸುಮಾರು 2:30 ಆತಿಗೆ ನಾವು ಮಕ್ಕೋಬೇಕಂದ್ರೆ 3. ಯಪ್ಪೋ ಬೀಚ್ ಕಡೆ ಒಂದು ಟೆಂಟ್ ಕಾಡಿದೇಕ ದಾರ ಕಟ್ಟಿತ್ತು. ದಾರ ತೆಗೆದು ಕೊಟ್ಟು ನೋಡಿ. ಈಗ ಯಪ್ಪೋ ಟೆಂಟ್ ಕೈಯಾಗ ಕೊಟ್ಟು ಕಾಲಾಗ ಇಟ್ಟು ನೋಡಿ ಹೋಗಿ ಇವನಿಂದ ಬಂದು ಮತ್ತೆ ನನ್ನ ಟೆಂಟ್ ತಗೊಂಡು ಕುಂತೆಲ್ಲ. ಇವನು ಟೆಂಟ್ ನೋಡಿದ್ರೆ ಇಷ್ಟು ದೊಡ್ಡದೈತಿ. ಇದನ್ನ ತೆಗಿಯಾಕ 2 ಮಿನಿಟ್ ಸಾಕು ನೋಡು. ಎಲ್ಲ ಇವನು ಕಡಿ ಅಂತದ ಏನ ತಂದ. ಇದು ಟೆಂಟಿನ ಸ್ಟ್ಯಾಂಡ್ ಅಂತಿದೆ. ಪರಂಗಿ ಹರಿವು ಕಟ್ಟಿ ಇದ್ದಂಗ ಅದಾವ. 2 ಕಡೆ ತಗೊಂಡು 4 ಮೂಲಿಗೆ ಒಂದೊಂದು ಚುಚ್ಕೊಂತ ಬರ್ತಾನೆ ನೋಡ್ರಿ. ನಿಮಗೆ ಅವನ ಹೊಲ ಸಿಗೋಲ್ದ. ಅವನ್ ಚುಚ್ಚಿದ, ನಾವೊಂದು ಚುಚ್ಚಿದ್ಯಾ, ಮತ್ತೆ ನಾವೊಂದು ಚುಚ್ಚಿದ್ಯಾ, ಮತ್ತೆ ಅವನ್ ಚುಚ್ಚಿದ. ತೂತ್ ಸಿಕ್ಕು ಸೆಂಟ್ರದ ಎಬಿಸಿ ನಿಗರ್ಸಿಟ್ಟ ಟೆಂಟ್ ಹಾರಾಡ ಬರೋದಂತ ಸೈಡ್ ಹಾಕೊಂಡ್ಬಿಟ್ಟಾನ. ಟೋಟಲ್ 4 ಅದಾವು. ನಾವು ತೆಲಿಗೆ ತರ್ಕೊಂತ ಕುಂತ್ವಿ. ಮತ್ತೆ ಮ್ಯಾಗ ಹಾಳಿ ತಂದ ಮ್ಯಾಗ ಹಾಳಿ ಹಚ್ಚಿ 4 ಕಡೆ ಲಾಕ್ ಇರ್ತಾವ. ಲಾಕ್ ಹಾಕಿ ಮುಂದೊಂದು ಕಿಂಡ್ ಇರ್ತೈತಿ, ಹಿಂದೊಂದು ಕಿಂಡ್ ಇರ್ತೈತಿ. ಹಿಂದಿನ ಕಿಂಡ ಗಾಳಿ ಬರ್ತೈತಿ, ಮುಂದಿನ ಕಿಂಡಾಗ ನಾವು ಹೋಗ್ಬೋದು. ಇದ ನೋಡ್ರಿ ಡೆಕತ್ಲಾನ್ ಇಂದ ಫುಲ್ ಟೆಂಟ್ ಫುಲ್ ಕಂಪ್ಲೀಟ್ ಆತ್ ನೋಡ್ರಿ. ಇದ್ರ ಒಂದು 2 ಮಿನಿಟ್ಸ್ ಹೆಂಗ್ ಮ್ಯಾಗಿ ಮಾಡ್ತಾರ ಹಂಗ 2 ಮಿನಿಟ್ಸ್ ಹೆಂಗ್ ನಾವು ಟೆಂಟ್ ಕಟ್ಟಿ ಫುಲ್ ಜಿಗಿದಾಡ್ತೇವೆ ನೋಡ್ರಿ. ಈಗ ಗೈಸ್ ಕಾರವಾರ ಬೀಚ್ ನೋಡ್ರಿ. ಬೆಳಗ್ಗೆ ರಿಯಲ್ ಪರಿವಾಳನ ಬರ್ತಾವ. ಈ ಪರಿವಾಳನ ಮಸ್ತ್ ವ್ಯೂ ಬರ್ತೈತಿ. तू समझा? हाँ नहीं तू समझा नहीं. ಟೆಂಟ್ ತೆಗಿ ಬಸ್ ಬರ್ರಿ. ಟೆಂಟ್ ಹೆಂಗ್ ಇರ್ತಾರ ನೋಡ್ರಿ. ಇಲ್ಲಿ ಮ್ಯಾಗಿನ ಕವರ್ ತೆಗೆದ್ರೆ ಹಿಂದಿನಿಂದ ಬಿಚ್ಚಾಕಂತಾನ. ಇವ್ ಎಲ್ಲ ಮಡಿಚಿ ಅಂತೀವಿ ನೋಡ್ರಿ. ಇಲ್ಲಿ ಒಂದು ಟೆಂಟ್ ಬಿಚ್ಚಾಕ ಇಷ್ಟು ಮನೆಗೇರಿ ಐತಿ. ಸುತ್ರಿ ನಡೆದೆ ನೋಡ್ರಿ. ಅಂತ ನಾಟಕಕ್ಕೆ ಕಿಟ್ವಿ ಸಂಘದ ಮುಕ್ಕಳೆ ಮಾಡ್ತಾನ. ಹೋಗಿ ಬಿದ್ದಾನಲ್ಲಿ ವಿಡಿಯೋ ಆಗಲಿಲ್ಲ ಅಲ್ಲೇ. ಅದಕ್ಕೆ ಬಿದ್ದಾನ ಹೋಗಿ ತೋರಿಸಿದೆ. ಇಲ್ಲಕ್ಕೆ ನಾ ಬಂದ ನೋಡ್ರಿ. ನಡೆದೇ ಮಾಡ್ತಾನ್ರಿ. ಚಡ್ಡಿ किस कलर की चड्डी पहने हो? बता दो ना. ಮುಕ್ಕಳೆ ವಾಟರ್ ಸಾಧ್ಯ ತಿಂಡಿ ತಿನ್ನಕ್ ಬಂದಿದ್ವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರ್ರಿ ಇದ ಕಾರವಾರದ ದೊಡ್ಡ ಫಿಶ್ ಮಾರ್ಕೆಟ್ ಅಂತ ನೋಡಂಬರ್ರಿ. ಇಲ್ಲಿ ಒಳಗೆ ಹೋಗ್ಬರ್ರಿ. ಇಲ್ಲಿ ನೋಡ್ರಿ. ಇಲ್ಲಿ ಯಪ್ಪ ಎಷ್ಟು ದೊಡ್ಡದೈತಿ. ಇದ ಫಿಶ್ ಸೆಲೆಕ್ಟ್ ಮಾಡೀವಿ. ನೋಡಂಬರ್ರಿ. 100 ರೂಪಾಯಿ ಇದಂತ ಕಟ್ ಮಾಡ್ಕೊಡ ಅಂತಾರೆ. 20 ರೂಪಾಯಿ ಎಕ್ಸ್ಟ್ರಾ ತಗೊಂಡಾರ ನೋಡ್ರಿ. ಇಲ್ಲಿ ಹೆಣ್ಮಕ್ಳು ಕೊಯ್ ಅಂದ್ರ ಕೊಡ್ಲಿನ ನೋಡ್ರಿ. ಕಾರವಾರ ಬೀಚ್ ಮ್ಯಾಗ ಚಾಕ್ ಈಜ್ ಹೊಡಕತ್ತಾನ ನೋಡ್ರಿ. ನಾ ಹೆಂಗೆ ಈಜ್ ಹೊಡಕಂತೀನಿ ನೋಡ್ರಿ. ಬಾಡಿ ನೋಡ್ರಿ. ಈಗ ನಾವು ಬಂದಿವಿ ನಾಗರವಾಡಿ ಜಲಪಾತಕ್ಕೆ. ಜಂಗಲ್ದಾಗ ಹೊಂಟಿವಿ ನೋಡ್ರಿ. ಮುಂದೆ ಹೊಂಟಾನೆ ನೋಡ್ರಿ. ಇಲ್ಲಿ ಜಂಗಲ್ ಹೆಂಗೈತಿ. ನಾವು ಎಲ್ಲಿ ಹೊಂಟಿವಿ ನೋಡು. ನೋಡಿ ಸ್ವಲ್ಪ ನಾಗರವಾಡಿ ಜಲಪಾತ ನಿಯರ್ ಅಂಕೋಲ.
ಏನೋ ಮಾಡ್ಕೊಂಡು ತಿನ್ನಕೊಂತೀವಿ. ಮುಂದಕ್ಕೆ ಮೀನು ಬೇಕಾಗಿತ್ತು, ಅದಕ್ಕೆ ಮೀನು ತಿನ್ನಕೊಂತೀವಿ. ಇಲ್ಲಿ ಕಾಳೆ ಹೆಂಗ್ ನಡ್ಕೊಂಡು ಹೊಂಟೇವಿ. ಇಲ್ಲಿ ನೋಡ್ರಿ ಇಲ್ಲಿ ಗುಡ್ಡ ಹೆಂಗ್ ಅದಾವ, ಇದೇ ಸ್ವರ್ಗ. ಫಾಲ್ಸ್ ಇಲ್ಲ ಅಂದ್ರೆ ರಿಟರ್ನ್ ಹೊಂಟಿದ್ವಿ. ಮುಂದೆ ನೋಡಿ, ಫಾಲ್ಸ್ ಇಲ್ಲ ಅಂದ್ರೆ ರಿಟರ್ನ್ ಹೊಂಟಿದ್ವಿ. ಒಂದು 4-5 ಜನ ಅಣ್ಣಗಳು ಹೊಂಟಿದ್ರಲ್ಲೇ. ಅವ್ರು ನಮಗೆ ರೋಡ್ ಕೈದ್ರೆ ನಾವು ಮೇನ್ ಗೇಟಿಗೆ ಹೋಗೋದು ಹೇಳ್ರಿ. ಅವ್ರಿಗೆ ಕೇಳಿದ್ವಿ ನಾವು ಫಾಲ್ಸ್ ಹೇಗೆ ಅಂತಂದ್ರೆ, ನೀರು ಐತಿ ನಾವು ಮೈ ತೊಗೊಂಬಂದ್ರಿ ಅಂದ್ಬಿಟ್ರೆ ಶಾಕ್ ಆಗ್ಬಿಟ್ಟು ಹೋದ್ರೆ ನೀರು ಇಲ್ಲ. ಸೊ ಅದಕ್ಕೆ ನಾವು ಆ ಕಡೆ ಹೊಂಟಿವಿ. ಯಾಕಂದ್ರೆ ನಾವು ಬಾಟಲ್ ತಂದೀವಿ, 1 ಲೀಟ್ರ್ ನೀರು ತಂದೀವಿ ಅಷ್ಟೇ. ಫಾಲ್ಸ್ ಇರ್ತೈತಿ, ಎಲ್ಲ ಅಲ್ಲೇ ಮಾಡ್ಕೊಂಡು ತಿಂದ್ರೆ ಅಂತಂದು. ಸೊ ಈಗ ಹೊಂಟೀವಿ. ನೀರು ಸಿಕ್ಕಿದ್ರೆ ಇಂಥ ಫುಲ್ ಖುಷಿ ಹಾಕಿವಿ ನಾವು. ಸ್ವರ್ಗ ಸಿಕ್ಕೈತಿ. ಯಾಕಂದ್ರೆ ನಿನ್ನೆ ನೈಟ್ ನಮಗೆ ಕ್ಯಾಂಪಿಂಗ್ ಮಾಡಿ ಊಟ ಮಾಡ್ಕೊಂಡು ತಿನ್ಬೇಕು ಪ್ಲ್ಯಾನ್ ಮಾಡಿದ್ವಿ, ಅದು ಆಗಲಿಲ್ಲ. 2 ಸಲ ಮಿಸ್ ಆಗೈತಿ. ಈ 3ನೇ ಚಾನ್ಸ್ ಇದೆ ನಮ್ದು, 3ನೇ ಅಟೆಂಪ್ಟ್. ಏನಾಗತ್ತೆ ನೋಡೋಣ, ನೋಡೋಣ. ಅಡುಗೆ ಮಾಡ್ಕೊಂಡು ತಿನ್ನುವಷ್ಟು ನೀರು ಸಿಕ್ಕೈತಿ. ದೇವ್ರ ನಮ್ಗೆ ಆಗದಾನ. ಸಂಜೆ 5 ಗಂಟೆ ಆಗತ್ತಕ ನಾವು ಮಾತ್ರ ಇವತ್ತು ಅಡುಗೆ ಮಾಡ್ಕೊಂಡು ತಿಂದೇ ಹೋಗ್ತೀವಿ ಇವತ್ತು. ಬಾಪ ನಾವು ಫಿಶ್ ಮಾಡ್ತೀವಿ. ಫಿಶ್ ಮಾಡ್ತಿದ್ದೀವಿ. ಹಿಂದಕ್ಕೆ ಬಂದು ತಿನ್ಬೇಡಿ. ಕುಡಿಬೇಕ ಜೀವನದಾಗ ಏನ್ ಶಾಂತಿ ಇರಲ್ಲ. ಇವತ್ತಿತ್ತವ ಈಗ ನಾನು ಹೊಂಟಿನಿ ರೂಮ್ ಮಾಡ್ತಾನ ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ಯಾವನೇನ್ ಕೈಸಿಯನ್ ಯಾವನ ಓದಿರ್ಬೇಕಾರ ತಿನ್ಬೇಕು. ನಾನ್ ಈಗ ಒಂದು ವರ್ತ ಮಾಡಿದ್ದೀನಿ. ಈಗ ನೋಡಿ ಗಾಡಿ ಕೆಲಸ ಮಾಡಿಲ್ಲ, ಅಡುಗೆ ಮಾಡಿಲ್ಲ, ಅಡುಗೆ ಮಾಡಿಲ್ಲ. ಈಗ ತೊಳೆದು ಅಲ್ಲ ಬರೀ ಐಫೋನ್ ತಗೊಂಡು ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಬಿಡ್ತಾನೆ. ಫೈನಲಿ ಊಟ ಮಾಡ್ಕೊಂಡು ತಿನ್ನೋದು ಸಕ್ಸಸ್ ಆಗೈತಿ. ಎಲ್ರಿಗೂ ನಮಸ್ಕಾರ. ನೋಡ್ರಿ ಕಲ್ಗಡ್ಗಿ ಮತ್ತು ಯಲ್ಲಾಪುರ ರೋಡಿಗೆ ತರಿವಿ. ಒಂದು ಗೊಂಜಾಳ ತೆನಿ ತೊಗೊಂಡಿದ್ವಿ, ಅದು ಸುಟ್ಕೊಂಡು ತಿನ್ನತ್ತೀವಿ. ಅಣ್ಣ ಹುಳಿ ಸುಡಾತಾರ, ಫಸ್ಟ್ ಟೈಮ್ ಕೆಲಸ ಮಾಡತ್ತಾರ. ಅದು ಗೊಂಜಾಳ ಬ್ಯಾಡ ಅಂದ್ರೆ ತೊಗೊಂಡನವ. ಅದ್ರ ಸಂಕಟಕ್ಕೆ ಸುಡಾತಾನ. ಗಾಡಿ ತರಿವಿ ಸುಡಾತಾನ. ಎಲ್ಲ ರೆಡಿ ಆಗಿಂದ ಸಿಗ್ತೀವಿ. ವಿಡಿಯೋನ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೈ ಹಿಂದ್.